ಚಿಕ್ಲಿ ಹೊಳೆ ಡ್ಯಾಮ್ ಹತ್ರ ನಾವು ಬಂದಿರೋದು. ಪ್ಯಾಷನ್ ಫ್ರೂಟ್ ತೊಗೊಂಡ್ರೆ ಈ ಥರ ಮಿಕ್ಸ್ ಮಾಡಿ ಕೊಡ್ತಾರೆ. ಸಕ್ಕರೆನೂ ಹಾಕ್ತೀರಾ, ಸಕ್ಕರೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಕೊಡೋದು. ಪ್ಯಾಷನ್ ಫ್ರೂಟ್ ಸಕ್ಕರೆ ಮಿಕ್ಸ್ ಮಾಡಿ ಕೊಟ್ಟಿರೋದು. ಬಟ್ ನನಗೆ ತುಂಬ ಇಷ್ಟ ಇದು. ಚಿಕ್ಕ ವಯಸ್ಸಲ್ಲಿ ತುಂಬ ಜ್ಯೂಸ್ ಮಾಡಿ ಕುಡಿದಿರೋದು. ಇವಾಗ ಹಾಗೆ ಸಕ್ಕರೆ ಹಾಕ್ಬಿಟ್ಟು ತಿಂತಾ ಇರೋದು. ಹುಳಿ ಕೂಡ ಇದೆ, ಸಕ್ಕರೆ ಮಾತ್ರ ಸಾಕಾಗಲ್ಲ, ಉಪ್ಪು ಕೂಡ ಬೇಕಾಗುತ್ತೆ. ಸ್ವಲ್ಪ ಉಪ್ಪು ಖಾರನ ಹಾಕ್ಬಿಡಿ. ನಾನು ಸ್ವಲ್ಪ ಉಪ್ಪು ಖಾರನ ಹಾಕ್ಸ್ತಾ ಇದ್ದೀನಿ. ನನಗನ್ನಿಸ್ತು ಸ್ವೀಟಿಗೆ ಅಂತ ಉಪ್ಪು ಖಾರ ಚೆನ್ನಾಗಿ ಆಗ್ಬೋದು ಅಂತ. ನಾವು ಮಾವಿನಕಾಯಲ್ಲೆಲ್ಲ ಮಾಡ್ತೀವಲ್ಲ, ಅದೇ ಥರ ಪ್ಯಾಷನ್ ಫ್ರೂಟಿಗೂ ಮಾಡ್ತಾ ಇರೋದು. ಪ್ಯಾಷನ್ ಫ್ರೂಟಿಗೂ ಉಪ್ಪು ಖಾರ ಮತ್ತು ಸಕ್ಕರೆ ಕೂಡ ಇದೆ. ಇವಾಗ ಹುಳಿ ಕಮ್ಮಿ ಆಯಿತು, ಹಾಗಾಗಿ ತುಂಬ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿನ ಸ್ಥಳೀಯ ಫ್ರೂಟ್ಸ್ ಎಲ್ಲ ಇದೆ. ಪ್ಯಾಷನ್ ಫ್ರೂಟ್ ಮತ್ತು ಇಲ್ಲಿನ ಲೋಕಲ್ ಆರೆಂಜ್ ಎಲ್ಲ ಇದೆ. ಸ್ವಲ್ಪ ರೇಟ್ ಜಾಸ್ತಿ ಇದೆ. ಪ್ಯಾಷನ್ ಫ್ರೂಟ್ 30 ರೂಪಾಯಿ ಹೇಳ್ತಿದ್ದಾರೆ. ಇಲ್ಲಿನ ಆರೆಂಜ್ ಏನಿದೆ ಒಂದಕ್ಕೆ 10 ರೂಪಾಯಿ ಇದೆ. ಮಿಕ್ಸ್ಡ್ ಫ್ರೂಟ್ ಬೌಲ್ ನಾವು ತೊಗೊಂಡಿರೋದು. ಇದಕ್ಕೆ 50 ರೂಪಾಯಿ ಒಂದು ಪ್ಲೇಟ್. ಟ್ರೈ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣು ಚೆನ್ನಾಗಿದೆ, ರೋಸ್ ಆ್ಯಪಲ್ ಚೆನ್ನಾಗಿದೆ, ಸೇಪೆಕಾಯಿ ನೋಡ್ಬೋದು ಎಲ್ಲ ಚೆನ್ನಾಗಿದೆ. ಮಾವಿನ ಹಣ್ಣು ಸೀಸನ್ ಆಗಿದ್ದಕ್ಕೆ ಮಾವಿನ ಹಣ್ಣು ಸಮೇತ ಸೂಪರ್ ಇದೆ.